ನೀನ್ ಮಾಡ್ತಾ ಇದೀಯಾ? ನಿಮ್ಮ ಅಮ್ಮನ್ನ ಹಾಕೊಂಡು ಇದೇನ್ ಹೇಳು ನಿಮ್ಮ ಅಪ್ಪ ಕೈಯ ಯಪ್ಪ ಬೇಡ ಬೇಡ ಅಂತ ಬೇಡ, ನಮ್ಮ ಅಮ್ಮನೇ ಇಟ್ಕೊಳ್ಳಿ ಸಾಕು. ನಮ್ಮ ಅಪ್ಪನ್ಗೆ ಹೇಳ್ತಿರೋದ್ ನಾನು. ಏನ್ ನಿನ್ಗೇನ್ ಬಂದೈತ್ ರೋಗ? ಅಮ್ಮನೇ ಫೋನ್ ಹಾಕಿದ್ರೆ ನಿಮ್ಮ ಅಮ್ಮನ್ನ ಹಾಕಿಯ ನಿನ್ ತಾಯಿನಕ್ಕೆ ರಾತ್ರಿ ಎಲ್ಲ ಫೋನ್ ಹಾಕಿದೀನಿ. ನನ್ ಚಾ ಕೂಡ ಬಂದಿಲ್ಲ. ಸಿಗ ಮುಚ್ಚು ನೆನ್ನೆ ಸಾಯಂಕಾಲ 5 ಗಂಟೆಗೆ ಅಷ್ಟೇ ಇವಾಗ. ಅಲ್ಲ ನೆನ್ನೆ ಸಾಯಂಕಾಲನೇ 5 ಗಂಟೆಗೆ ಲಾಸ್ಟ್ ನೀನ್ ಫೋನ್ ಮಾಡಿದ್ರಿ ನನ್ ಚಟ. ಅಯ್ಯೋ ಈಗ ನಾನ್ ಇಷ್ಟೊತ್ತಿಂದ ಮಾಡಿದ್ದೀನಿ ಅಂತ ನೋಡಿ ತೋರಿಸ್ತೀನಿ. ಈಗ ಹಂಗೆ ಇರೋ ಲೈನ್ ಇಷ್ಟೊತ್ತಿಂದ ಮಾಡಿದ್ಯಾ ನೀನ್ ಅಂತ ರಾತ್ರಿ ಎಲ್ಲ ಕೇಳಿದೀನಿ ಅಂತ. ರಾತ್ರೆಲ್ಲ ನಿನ್ ಏಕಲ್ಲಿ ಟೈಮ್ ಸಿಕ್ಕಿಲ್ಲ ಅಂತಿಲ್ಲ ಅಂತ ಹೇಳು. ಎಲ್ಲ ಕಡೆ ನೋಡು 3, 5, 6, 26, 8, 6, 8 ಗಂಟೆ, 8:25, 8:25, 8:31, 9:48, 10:17 ನಿಮ್ಮಮ್ಮನ ಬೆಳಗ್ಗೆ ಎಲ್ಲ ಇನ್ನು 10 ಗಂಟೆನೇ ಆಗಿಲ್ಲ. ನಿಮ್ಮಮ್ಮನ್ನ ಕೈಯ ರಾತ್ರಿ 11 ಗಂಟೆಲಿ ಫೋನ್ ಹಾಕಿದೀನಿ. ಬರ್ಲಿಲ್ಲ, ನಿನ್ನಾನೇ ಬರ್ಲಿಲ್ಲ. 5 ಕಾಲಲ್ಲಿ ಫೋನ್ ಹಾಕಿದೀನಿ ಬೆಳಗ್ಗೆ. ಅದೇನೋ ನಾನು ಬೆಳಗ್ಗೆ ಬಂದಿರೋದೈತೆ, ಬಟ್ ರಾತ್ರಿ ಮಾಡಿರೋದ್ ನೋಡ್ಲಿಲ್ಲ. ಕೈಯ ಹೋಗ್ಲಿ ಬಿಡು. ನನ್ ಜಾಟ ನನ್ ಕನ್ಸಲ್ಲೆಲ್ಲ ಏನೇನೋ ಬತ್ತೈತೆ. ಏನದು ಹೇಳು. ಅಯ್ಯೋ ನನ್ ಫೋನ್ಗಳಲ್ಲಿ ಏನೇನೋ ಇರೋದು, ಅವನು ನನ್ ಗಂಡ ಏನೇನೋ ಇರೋದು ಅಂದ್ರೆ ಏನೇನೋ ಅನ್ಕೋಬೇಡ. ಅಯ್ಯೋ ದೇವ್ರೆ. ಈಗ ನೀನು ಅದೇ ಕೈ ಸಿಂಬಲ್ದು ಅದು ಇದು ಅಂತಂದಲ್ಲ, ಅದಕ್ಕೆ ನಿಂತಿ ಕವರ್ಕೊಂಡಿದ್ದಲ್ಲ ಅವನು. ನ್ಯಾಯ ಪಂಚಾಯತಿನಲ್ಲಿ ಕೋರ್ಟ್ಗಳಲ್ಲೆಲ್ಲ ಅವಳ ಫೋನಲ್ಲಿ ಏನೋ ಐತೆ ಬೇಕಾದ್ರೆ ತೆಗಿಸ್ರಿ, ಅದಕ್ಕೆ ಅವಳು ಹಂಗ್ ಮಾಡ್ತಾವಳ, ನನ್ನ ಅವಾಯ್ಡ್ ಮಾಡ್ತಾವಳೆ. ಇಲ್ಲ ನನ್ನ ಹತ್ರಕ್ ಇಲ್ಲ ಅಂತಂದ್ರೆ ನನ್ನ ಹತ್ರಕ್ ಬಂದಿರೋಳು, ಅವ್ನು ಯಾವನ್ನ ಇಕ್ಕೊಂಡವಳೆ, ಅದಕ್ಕೆ ಅವ್ನು ನನ್ನ ಹತ್ರ ಬರ್ತಾ ಇಲ್ಲ ಅಂತ ಈಗ ಕೇಳಿಸ್ಬಿಟ್ಟು ನನ್ ಫೋನ್ ಎಲ್ಲ ಫುಲ್ ಚೆಕ್ ಮಾಡಿಸಿ, ನನಗೆ ನಿದ್ದೆ ನಮ್ಮನ್ ಯಾವ್ದ್ರಲ್ಲೆಲ್ಲ ಫೋಟೋಸ್ ಇರುತ್ತೆ ಏನು ಅಂತ ಎಲ್ಲ ನಾನ್ ಹುಡುಕ್ತಾ ಇದೀನಿ ಗೊತ್ತಾ. ಅಲ್ಲ ಕಣೆ, ಏನೈತೆ ಅಂತದ್ದು? ಅಷ್ಟೊಂದೆಲ್ಲ ನಾನೇನು ಅಷ್ಟೊಂದ್ ಬರ್ಗೆಟಿಲ್ಲ. ಫೋಟೋಗಳಿಗೆ ಹೇಳ್ತಾರ. ಫೋಟೋ ಅಂತಂದ್ರೆ ಫ್ರೆಂಡ್ಸ್ ಜೊತೆ ತಿರುಗಾಡಿರೋದಾಗ್ಲಿ, ಫೋನ್ ನಂಬರ್ಗಳಾಗ್ಲಿ, ಇವಾಗ ನಿನ್ ನಂಬರು ಇರುತ್ತೆ, ಫ್ರೆಂಡ್ಸ್ಗಳ ನಂಬರ್ಗಳು ಇರ್ತವೆ. ಅದಕ್ಕೆ ಆ ಬೋಳಿ ಮಗ ಹಂಗ ಹೇಳಿರೋದು. ನನ್ ಫೋನು ನೆನ್ನೆ ಫೋನ್ ಬಗ್ಗೆ ಮಾತಾಡ್ತಾ ಇದ್ರ ನೀನು ನಾನು. 2 ಫೋನ್ ಐತೆ, ನಾನು ಒಂದ್ ಬೇಸಿಕ್ ಸೆಟ್ ಎಮರ್ಜೆನ್ಸಿಗೆ ಬೇಕು ಅಂತ ನಾನು ಹೇಳಿದ್ನಲ್ಲ. ಆ ಮಾತು ರಾತ್ರಿ ಎಲ್ಲ ಇಮೇಜ್ ಮಾಡ್ಕೊಂಡು ಮಲ್ಕೊಂಡಿರೋದಕ್ಕೆ ಕನ್ಸಲ್ ಮುಂದೆ ಬೆಳಗ್ಗೆ ಯಾಕೋ 3-4 ಫೋನ್ ಗಿನ್ ಹಾಕ್ತಾಳ ಅಂತ ಮಾಡ್ತೀನಿ. ರಾತ್ರಿ ಅವಾಗ ಮಾಡ್ತಿದ್ದೆ, ಇವಾಗ ಮಾಡಕ್ಕಾಗಲ್ಲ. ಅವಾಗ ನಮ್ಮನ್ ನನ್ ಗಂಡ ಇದ್ದಾಗ ಪಕ್ಕದಲ್ಲಿದ್ರು ನಾನು ಫೋನ್ ಮಾಡ್ತಾ ಇದ್ದೆ ನಿನ್ಗೆ. ಅಲ್ಲ ಅವ್ನ ಅಕ್ಕನಕ್ಕೆ ಈಗ ಏನಾಗೈತೆ ಅಂತಂದ್ರೆ ಏನ್ ಆಗಿಲ್ಲ, ಯಾಕೋ ಇಂಟ್ರೆಸ್ಟ್ ಎಲ್ಲ ಹೊಂಟೋಗವೆ ಫೋನ್ ಮೇಲೆ. ಬರ್ಬೇಕಂಗಾರೆ ನಿನ್ ಹತ್ರಕ್ ಬರ್ಬೇಕಂಗಾರೆ. ಏನಕ್ಕೆ ಬಂದೆ ಅಂತ ಹೇಳ್ತಾ ಇಂಟ್ರೆಸ್ಟ್ ಬರ್ತದ ಅವಾಗ. ಹೌದಾ? ಏನ್ ಇಂಟ್ರೆಸ್ಟ್ ಬರ್ತೈತೋ ಏನೋ. ನಿದ್ದೆ ಬರ್ತಾ ಇತ್ತು ನನ್ಗೊಂದು. ಇಂಟ್ರೆಸ್ಟೇ ಇಲ್ಲ ಕೆಲ್ಸಕ್ ಬರೋದಕ್ಕೆ, ನಿದ್ದೆ ಮಾಡ್ಬೇಕು ಅನ್ಸ್ತೈತೆ. ನನ್ ಜೊತೆ 3-4 ದಿವಸದಿಂದ ಯಾಕೋ ಸರಿಯಾಗಿ ನಿದ್ದೆಗಳಿಲ್ಲ, ಏನಿಲ್ಲ, ಬರೇ ಕನ್ಸುಗಳೇನೆ. ಅಯ್ಯೋ ಬೇಡ ಕಣಪ್ಪ, ನಿಜ ಕನ್ಸ್ ಬಂದಿದ್ದೆಲ್ಲ ನಿಜ ಗಿಜ ಆಗೋಯ್ತಂದ್ರೆ ಅಷ್ಟೇ ಆಗ ನನ್ ಜೀವನ. ನನ್ ಗಂಡನ್ ಎತ್ತಾಕ್ಬಿಟ್ರೆ ಅಂತ ಪಾಪಿ ಆಗ್ಬಾರ್ದು ಬಿಡು ನಾನು. ಏನ್ ಎತ್ತಾಕ್ಬಿಟ್ರ? ಮರ್ಡರ್ ಮಾಡ್ಬಿಟ್ರ ಅಂತನ? ಅಲ್ಲ ಹೋಗ್ಬಿಟ್ರೆ ಅವನು. ನಾವ್ ಮರ್ಡರ್ ಮಾಡಕ್ ಸೀನ್ ಇಲ್ಲ ನಮ್ಗೆ, ಅಷ್ಟೊಂದ್ ನಮ್ ಧೈರ್ಯ ಅಂತಲ್ಲ, ಅಷ್ಟೊಂದ್ ಪಾಪಿ ಆಗ್ಬಾರ್ದು. ಯಾವ್ದೋ ಸಿಕ್ಕೋಸ್ಕರ ಗಂಡನ್ ಕಟ್ಕೊಂಡಿದ್ ಗಂಡನ್ನೇ ಸಾಯಿಸ್ಬಿಟ್ಲು ಅನ್ನೋ ಹೆಸರು ಪಟ್ಟಾಗಳ. ಅದು ಟಿವಿಲಿ ನೋಡ್ತಾ ಇದ್ದಿದ್ ನಾವು, ನಮ್ ಜೀವನದಲ್ಲಿ ಆಗ್ಬಾರ್ದಂಗೆಲ್ಲ. ನಾವ್ ಅಷ್ಟೊಂದ್ ಕ್ರೂರಿ ಅಲ್ಲ ನಾವು. ಕ್ರೂರಿ ಅಲ್ಲ, ಅದು ಕ್ರೂರಿ. ಕ್ರೂರಿ ಅಲ್ಲ ನಾವು. ಯಾಕ್ ಬೇಕು? ಅವನ್ ಜೀವನ ಇವಾಗ ನೋಡು, ಸಾಯಿಸ್ಬಿಟ್ಟು ಏನ್ ಬರುತ್ತೆ ಪಾಪ. ಅವನ್ಗೂ ಕನ್ಸುಗಳು ಕಟ್ಕೊಂಡಿರ್ತಾನಲ್ವಾ, ಏನಕ್ಕೆ? ನಾನ್ ಆರಾಮಾಗಿ ಇದ್ಕೊಂಡ್ಲಿ ಬಿಡು, ಎಲ್ಲಿರ್ತಾನೋ ಅಲ್ಲಿ ಇದ್ಕೊಂಡ್ಲಿ, ಎಲ್ಲಿ ಅವಳ ಜೊತೆಲಿ ಇರ್ತಾಳೋ ಇದ್ಕೊಂಡ್ಲಿ. ಸಮಾಚಾರ ಮಲ್ಗಿದೀನಿ. ಹೇಳ್ಬೇಕಪ್ಪ. ಏನ್ ಹೇಳೋಣ? ಬಂದೆ
ಚಪಾತಿ ತಿಂದೆ 2 ನಮ್ಮನ್ ಹೊಟ್ಟೆ ಎಲ್ಲ ತೊಳ್ಸ್ಬಿಡ್ತು ಅದ್ ಯಾರ್ ಮುಂದೆ ತಿಂದ್ರು ನನಗ್ ಸೆಟ್ ಆಗಲ್ಲ. ನಮ್ಮ ಅಮ್ಮನ್ ಮುಂದೆ ತಿಂದ್ರೆ ಮಾತ್ರನೇ, ಬೇರೆಯವ್ರ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ತಿಂದ್ರೆ ಅಂದ್ರೆ ಅಯ್ಯೋ ಹೊಟ್ಟೆ ನೋವು ಬಂದ್ಬಿಡುತ್ತೆ ನನ್ಗಂತೂ. ಹೋಗತ್ತೆ ಅಮ್ಮನ ಅಕ್ಕಯ್ಯ. ಇವಾಗ ಆಯ್ತಾ ಇಲ್ಲ ನನ್ ಕೈಲಿ. ನಮ್ಮ ಹೊಟ್ಟೆ ನೋವ್ತೈತಲ್ಲಿ. ಬರೀ 2 ಚಪಾತಿ ಮತ್ತೆ ಚಪಾತಿ ಹಸಿ ಕಲ್ಸಿರೋದು ವಿಧಾನ ಸರಿ ಇಲ್ವೇನೋ ಅನ್ಕೊಂತ ಇದ್ದೀನಿ. ಇಲ್ಲಾಂದ್ರೆ ಸರಿಯಾಗಿ ಬೇಯಿಸಿಲ್ವೇನೋ ನಮ್ಮಮ್ಮ ಅನ್ಕೊಂತ ಇದ್ದೀನಿ. ಬಂದ್ಬಿಟ್ಟೆ. ನಿದ್ದೆ ಗೊತ್ತೈತೆ, ಮಲ್ಕೊಂಡ್ಬಿಟ್ರೆ ಆಮೇಲೆ ಅಷ್ಟೇ ಕ್ಲಿನಿಕ್ ರಜಾ ಹಾಕಿದ್ರೆ ಇವಾಗ ಸಂಬಳಗಳೆಲ್ಲ ಕಟ್ ಆಗುತ್ತೈತೆ. ವಿಡಿಯೋ ಕಾಲ್ ಮಾಡ್ತೀನಿ ಈಗ. ಮಾಡ್ತೇನೆ. ಮಾಡಿ ಮಾತಾಡಿ, ಇನ್ನೊಂದ್ 2 ನಿಮಿಷ ಐತೆ ಹೋಗಕ್ಕೆ ಕ್ಲಿನಿಕ್ ಒಳಗಡೆ. ನಿದ್ದೆ ಬರ್ತಾ ಐತೆ, ನಿಮ್ ಕ್ಲಿನಿಕ್ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಮಲ್ಕೊಬಿಡೋಣ ಅನ್ಸ್ತೈತೆ. ಯಾವ ಪೇಷಂಟ್ ಇರ್ಬಾರ್ದು ಏನಿರ್ಬಾರ್ದು ಸ್ವಾಮಿ ದೇವ್ರೆ. 11 ಗಂಟೆಗೆ ಪೇಷಂಟ್ ಅವ್ರೆ ಕಣೋ. ಅಯ್ಯೋ ಹೌದು ಕರೆಕ್ಟ್. ನಾನ್ ಯಾರು ಇರಲ್ಲ ಅನ್ಕೊಂಡೆ, ಇದಾರೆ. ನಾನೇ ಬರ್ದಿದೀನಿ, ಹಂಗೆ ಜ್ಞಾಪನ ಇಲ್ಲ. 11 ಗಂಟೆಗೆ ಅವರಪ್ಪ. ಫೋನ್ ಚಾರ್ಜಿಂಗ್ ಹಾಕಕ್ ಆಗಲ್ಲ, ಗಾಡಿ ಇಲ್ಲೇ ನಿಲ್ಸವ್ರೆ. ಏನ್ ಚಾರ್ಜ್? ಫೋನ್ಗೆ ಚಾರ್ಜ್ ಹಾಕಕ್ ಆಗಲ್ಲ, ಅಲ್ಲಿ ಒಳಗಡೆ ಹಾಕೋಬೇಕು. ಯಾಕಂದ್ರೆ ಇಲ್ಲಿ ಗಾಡಿ ನಿಲ್ಸವ್ರೆ, ಡಾಕ್ಟರ್ದು ಚಾರ್ಜ್ ಹಾಕೋದ್ ಗಾಡಿ. ಏನಿಲ್ಲ ಡರ್ಲಿಂಗ್, ಎಲ್ಲ ಈಗ ವೈಫೈ ಆನ್ ಮಾಡ್ಕೊಂಡ್ ಪಟ್ಟಂತ ವಿಡಿಯೋ ಕಾಲ್ ಮಾಡಲ್ಲ ಈ ನಾಯಿ. ಏನ್ ಹಿಡಿಯಕಾಯ್ತಾ ಇಲ್ಲ ಅವ್ನಿಗೆ ನೋಡ್ದಿರ. ಏನಿಲ್ಲ, ಹತ್ರದಲ್ಲಿ ಇದೀರಿ ಇಷ್ಟೊತ್ತಿಗೆ. ಇಷ್ಟಕ್ಕೆ 2 ಮಕ್ಳು ಅವಳಿ ಜೋಳಿ. ಯಾವ ಮಾಡಿದೆ ನೋಡು.